ಮಂಡಲಾಧೀಶ ಗುರುಕುಲ ಛತ್ರ ಸಾರ್ವಭೌಮ ಚಕ್ರವರ್ತಿ ಖಲದಂಕಮಲ್ಲ ದುರ್ಯೋಧನ ಸಾರ್ವಭೌಮ ಬಹುಪರ ಬಹುಪರ ಬಹುಪರ. ಕುರುವಂಶೋದ್ಧಾರಕ ಭಾರ್ಗವ ವಿಜಯಿ ಏಕಕಾಲದಲ್ಲಿ ನಿಟ್ಟಿಸಲು ಬಿಟ್ಟು ದೃಷ್ಟಿಸಿ ನೋಡುವ ಕುರುಪಿತಾಮಹ ಭೀಷ್ಮಂ ನಮೋ ನಮಃ. ದುರ್ಯೋಧನ ಮಂಗಳವಾಗಲಿ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಹೋ ಗೋಮಾತೆಯ ಕ್ಷೀರ ಗೋಪಾಲನಿಗತಿ ಸಾರ. ಯದುಪತಿ ಭಕ್ತ ಶಿರೋಮಣಿ ವಿದುರ ಮಹಾಶಯರೇ ಕುಶಲವೇ? ದಮನ ದಮನೀಯಗಳಲ್ಲಿ ಕುರು ರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ಎನ್ನನುಜ ಅಗ್ರಜ ವಿದ್ಯಾಧರ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿರಕ್ತ ಪಾನ ಮಾಡಲು ಸದಾ ಸಿದ್ಧನಾಗಿರುವ ಸಿಂಧುರಾಜ ಶೂಲಪಾಣಿಯ ಮಗನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನುಸ್ಸನ್ನು ಪಡೆದು ಆ ಅರ್ಜುನ ಶಿರಚ್ಛೇದನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನ ಆಪ್ತ ಮಿತ್ರ ರಾಧೇಯ, ಇಂದು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿಯನ್ನು ತೋರಿ ಉಪಯುಕ್ತ ಕಾಲದಲ್ಲಿಯೂ ಸೂಕ್ತ ಸಲಹೆಯನ್ನೇ ನೀಡುತ್ತಾ ನನಗೆ ಮಾರ್ಗದರ್ಶಕನಾಗಿರುವ ಮಾವ ನಾನಾರು ಸರ್ಪಲಾಂಛನದ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋರ್ಭರವ ಬಿರುಗಾಳಿಗೂ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿನಿಂದ ಮಹಾವೀರ ಶೂರ ಈ ಚಂದ್ರಕುಲ ಚಕ್ರೇಶ್ವರ ವಿಜಯೀ ಭವ, ದಿಗ್ವಿಜಯೀ ಭವ. ಹಸ್ತಿನಾವತಿಯ ರತ್ನ ಸಿಂಹಾಸನ ಎಷ್ಟೊಂದು ಆಭರಣಗಳಿಂದ ಅಲಂಕೃತವಾಗಿ ಪರಿಶೋಧಿಸುತ್ತಿರುವುದು, ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ದಿಟ್ಟ ಧೀಮಂತನೆಂದು ಮೆರೆಯುತ್ತಿರುವ ಈ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ಮಹಾಪೀಠ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ದೊರಕಿಸಿಕೊಟ್ಟ ಜನ್ಮದಾತೆ ಶರಣು ತಾಯಿ ಶರಣು. ಇನ್ನು ನಿಮ್ಮೆಲ್ಲರನ್ನು ಕೂಡಿದ ವೈಭವ 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 ಸರಿವೋಲ್ವ ಅರಸುಗಳಾರಿ ಧರೆಯೋ ಸರಿವೋಲ್ವ ಅರಸುಗಳಾರಿ ಧರೆಯೋ ಅನುಜರು ದಶ ದಶಂಕಗಳಾಗಿ ಬರೋ ಸುಪುತ್ರರಿಂದೇ 300 ಜನ ಮಹಾರಥಿಕರು 300 ಜನ ಮಹಾರಥಿಕರು ಏಕಬಾಣದಿಂದ ಭಗ್ನಗೊಳಿಪ ಈ ಕುರುಪಿ
ಪಿತಾಮಹ ಭೀಷ್ಮರಿರುವಲ್ಲಿ ನನಗೆ ಸರಿಸಾಟಿ ಪಿತಾಮಹ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ತಿನ್ನಲು ಅನ್ನವಿಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದೆ, ಅಡವೆಯಲ್ಲಿ ಹಲಿಯುತ್ತ ಆ ಗೊಲ್ಲನನ್ನೇ ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರ ಅರಣ್ಯವಾಸಿಗಳ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ ಯುದ್ಧ? ವೀರ ಧೀರಗಳು ಅನಗುಣ ನೆನೆಸಿ, ವೀರ ಧೀರಗಳು ಅನಗುಣ ನೆನೆಸಿ ಸಾವಚರಿತ ಸಮಾಜದ ಸಿರಿಯ, ಸಾವಚರಿತ ಸಮಾಜದ ಸಿರಿಯ ನಿರುಪತಿ ಧರೆಯಳು ಸುಖದಲ್ಲಿ ಬಾಳ್ವೆ. ಅರಯೊಳು ಸುಖದಲ್ಲಿ ಇರುತ್ತದೆ, ಧರೆಯೊಳು ಸುಖದಲ್ಲಿ ಬಾಳ್ವೆ. ಇರುತ್ತದೆ ಧರೆಯೊಳು ಸುಖದಲ್ಲಿ ಬಾಳ್ವೆ. ಇರುತ್ತದೆ ಧರೆಯೊಳು ಸುಖದಲ್ಲಿ ಬಾಳ್ವೆ. ಬಾಳರೆ ಮೇಲೆ ಬರುತ್ತದೆ ಧರೆಯೊಳು ಬಲರೆ ಬಲರೆ ಬಲುತ್ತದೆ, ಬಲರೆ ಮೇಲೆ ಬರುತ್ತದೆ. ಭೀಷ್ಮ ದ್ರೋಣ ರವಿಸುತ ಕರ್ಣ, ಭೀಷ್ಮ ದ್ರೋಣ ರವಿಸುತ ಕರ್ಣ ದುರ್ಯೋಧನ ರಾಜಕುನಿಗಳಿವರು, ದುರ್ಯೋಧನ ರಾಜಕುನಿಗಳಿವರು ಸಂಭವನ ಎರೆದದ ಎಳುನೋ, ಸಂಭವನ ಎರೆದದ ಎಳುನೋ ಹರಿಪರಿ ವಿಧದಲ್ಲಿ ಹರುಷದಿ ಬಾಳ್ವೆ. ಹರಿಪರಿ ವಿಧದಲ್ಲಿ ಹರುಷದಿ ಬಾಳ್ವೆ. ಸಾರಿ ಸಾರಿ ಭುಜ ಬಲವರ ಕ್ರಮ ತೋರಿ, ಗಣಮುಖ ಬಲವನ್ನು ಬೀರಿ ಆಟ ಮಾಡಿ ಹರಿಗಳ ದಳಗಳ ಚಿರ ಕಡಿಗಿಡುವೆ. ಹರಿಗಳ ದಳಗಳ ಚಿರ ಕಡಿಗಿಡುವೆ. ಹರಿಗಳ ದಳಗಳ ಚಿರದಲ್ಲಿ ಬೊಲರೆ ಮೇಲೆ ವಸತಿ ದರೆಯೊಳು ಬೊಲರೆ ಬೊಲರೆ ಬೊಲೋ ಹೊಸದನಿ, ಬೊಲರೆ ಮೇಲೆ ವಸತಿ, ಬೊಲರೆ ಮೇಲೆ ವಸತಿ. ಬೊಲರೆ ಅಗ್ನಿಯೊಂದಿಗೆ ಅರಗಿಣಿಯ ಬೊಬ್ಬೆಯಾಟವೇ ತಾತ, ಅಡವಿಯ ಯಬ್ಬುನಿಗಳೊಂದಿಗೆ ಅರಗಿಣಿಯ ಹಾರಾಟವೇ. ವಿಧಿಯನ್ನು ಕೆಣಕಿ ಉಳಿದರೂ ಉಳಿಯಬಹುದು, ಈ ದುರ್ಯೋಧನನ್ನು ಕೆಣಕಿದವರ ಗತೆ ಮರಣದಲ್ಲಿ ಮುಕ್ತಾಯ. ಅದು ಅಲ್ಲದೆ ನನ್ನ ಬಳಿ ಅನ್ನೊಂದು ಅಕ್ಷೋಣಿ ಸೈನ್ಯವು ಇರುವುದು, ಅದರ ಹಿಡಿತಕ್ಕೆ ಸಿಕ್ಕಿದವರ ಪಾಂಡವರ ಗತೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬೋಳೆಯಂತೆ ಲಜ್ಜು ಗುಜ್ಜಾಗಿ ಅವರು. ರಾಜ್ಯದ ಚಿಂತೆ ನಿಮಗೇಕೆ, ಸುಮ್ಮನೆ ಕುಳಿತುಕೊಳ್ಳಿ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪಕ ದೇಶನಾರು? ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ ಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೆ ಯಾತಕ್ಕೆ ಈ ಚಿಂತೆ? ಏನು ಪುರುಷೋತ್ತಮನೇ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ದಾಸಿ ಪುತ್ರನ ಮನೆಗೆ ಹೋದವನು ಪೂಜ್ಯನಂತೆ, ಪುರುಷೋತ್ತಮನಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿಗೆ ದೂತನಾಗಿ ಬರುತ್ತಿರೋನಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಏನು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ದುರ್ಯೋಧನ,
ರೋಗಿಗಳಿಗೆ ಪಥ್ಯವೂ ರಚಿಸುವಂತೆ ಅಪಥ್ಯವೆಂದೂ ರಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ವಿದುರ ಒದರದಿರಲೋ ವಿದುರ ಸದರದಿ ತೊಡಗಿ ಒದರದಿರಲೋ ವಿದುರ ಸದರದಿ ವಿದುರ ಒದರದಿರಲೋ ವಿದುರ ಸದರದಿ ತೊಡಗಿ ಒದರದಿರಲೋ ವಿದುರ ಸದರದಿ ನರಕ ಸಭೆಯೊಳ್ಳು ನಿಂತು ಜರಿದುಗಿ ಕೌರವನ ನರಕ ಸಭೆಯೊಳ್ಳು ನಿಂತು ಜರಿದುಗಿ ಕೌರವನ ತುಡಿವೆಯಾದೊಡ ಕರೆದುಕೊಳ್ಳುವೆನಿ ಕಟ್ಟದಳು ತುಡಿವೆಯಾದೊಡ ಎರಿದುಕೊಳ್ಳುವೆನಿ ಕಟ್ಟದಳು ಒದರದಿರಲೋ ವಿದುರ ಸದರದಿ ತೊಡಗಿ ಒದರದಿರಲೋ ವಿದುರ ಸದರದಿ ವಿದುರ ಕಪ್ಪುಲಿಯ ಮಗನೇನು ಹೊರದೇಶಿ ಕಪ್ಪುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ ಕಪ್ಪುಲಿಯ ಮಗನೇನು ಹೊರದೇಶಿ ಕಪ್ಪುಲಿಯ ಗರ್ಭವನ್ನು ಭೇದಿಸುವುದರಲ್ಲಿ ಕಡುವ ಈ ಪಾಂಡವರ ಬರವೈದ ಸಲದಂಕ ಮಲ್ಲರು ದೊರೆಯಲ್ಲಿ ಕರೆಸಿ ಮಲ್ಲರು ದೊರೆಯಲ್ಲಿ ಕರೆಸಿ ಕಡುವ ಈ ಪಾಂಡವರ ಬರವೈದ ಒದರದಿರಲೋ ವಿದುರ ಸದರದಿ ತೊಡಗಿ ಒದರದಿರಲೋ ವಿದುರ ಸದರದಿ ನರಕ ಸಭೆಯೊಳ್ಳು ನಿಂತು ಜರಿದುಗಿ ಕೌರವನ ನರಕ ಸಭೆಯೊಳ್ಳು ನಿಂತು ಜರಿದುಗಿ ಕೌರವನ ತುಡಿವೆಯಾದೊಡ ಎರಿದುಕೊಳ್ಳುವನಿ ಕಟ್ಟದಳು ತುಡಿವೆಯಾದೊಡ ಎರಿದುಕೊಳ್ಳುವನಿ ಕಟ್ಟದಳು ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ. ಸಹೋದರ ದುಶ್ಯಾಸನ ಪೂಜ್ಯನು ಹಿರಿಯವರೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವಿಲ್ಲದೆ ಮಾತನಾಡುತ್ತಿರುವ ಇವನು ಈಗಲೇ ಸಭೆಯಿಂದ ಆಚೆಗೆ ಹೊರಡಿಸು. ಕೆಲವು ದಾಸಿ ಪುತ್ರನಾದ ವಿದುರ ಏನ ನುಡಿದೆಯ ಜ್ಞಾನ ರಹಿತನಲೆ ಪಾರಮತ್ತನಂತೇನ ನುಡಿದೆಯ ಜ್ಞಾನ ರಹಿತನಲೆ ಏನ ನುಡಿದೆಯ ಜ್ಞಾನ ರಹಿತನಲೆ ಪಾರಮತ್ತನಂತೇನ ನುಡಿದೆಯ ಜ್ಞಾನ ರಹಿತನಲೆ ಕರೆಯದ ಸಭೆಗಾಗಮಿಸಿದೆಯಾದರು ಗುರು ಸಾಮ್ರಾಟನ ಕರಿವಂತಾದಯ ಕರೆಯದ ಸಭೆಗಾಗಮಿಸಿದೆಯಾದರು ಗುರು ಸಾಮ್ರಾಟನ ಕರಿವಂತಾದಯ ಯಾರ ಒತ್ತಾಸೆಯಿಂದಲೂ ಈ ಪರಿ ವೀರ ಕೌರವೇಶ್ವರನ ಜನಿದೋ ಯಾರ ಒತ್ತಾಸೆಯಿಂದಲೂ ಈ ಪರಿ ವೀರ ಕೌರವೇಶ್ವರನ ಜನಿದೋ ನೀರಿದ ಶಬ್ದಗಳಾಡಿದರೆ ಅಪ್ಪಳಿಗೆ ಸದಾ ದಂಡತೆ ಏನ ನುಡಿದೆಯ ಜ್ಞಾನ ರಹಿತನಲೆ ಪಾರಮತ್ತನಂತೇನ ನುಡಿದೆಯ ಜ್ಞಾನ ರಹಿತನಲೆ. ಹೇಳುವ ದಾಸಪುತ್ರನಾದ ವಿದುರ ನಮ್ಮ ಗಜನ ಬಾಯಿಗೆ ಬಂದಂತೆ ನುಡಿದೆಯಾದರೆ ಈ ಗದೆಯಿಂದ ಅಪ್ಪಳಿಸಿ ಬಿಟ್ಟರೆ ಎಚ್ಚರ. ಮೊದಲು ಈ ಸಭೆಯನ್ನು ಬಿಟ್ಟು ಹಾಕಿ ನಿಜ. ಎಲ್ಲವೋ ಪಾಪಿಗಳೇ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟೈತೆ. ಕೇಳು, ಅಂದು ಭೀಮಸೇನನು ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ ನಿನ್ನನ್ನು ಪ್ರಹರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು. ಅಂತಹ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ಎಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಡುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನ ಅಪಾಸ್ಯಕ್ಕೆ ಗುರಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ನಿನಗೆ ಬೆಂಬಲವಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನ ಜಯಿಸತಕ್ಕವರು ಯಾರು ತಾನೇ ಇದ್ದರು? ಅನ್ಯಾಯವಾಗಿ ದುಡುಕಿದಲ್ಲ ದುರ್ಯೋಧನ. ಮಿತ್ರ, ಈತನ ಗೊಟ್ಟು ಬೆದರಿಕೆಗೆ ನೀನೂ ಬೆದರಿದೆಯಾ ಮಿತ್ರ? ಈತನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವುದನ್ನು ಕಣ್ಣಾರ ನೋಡಿರುವೆಯಾ, ಕಿವಿಯಾರ ಕೇಳಿರುವೆಯಾ? ಬಿಡು ಮಿತ್ರ ಅದರ ಚಿಂತೆಯೇನಾ? ಈಗೆಲ್ಲರೂ ಕೇಳಿರಿ. ಕೃಷ್ಣನು ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆಯಾದರೆ ಸಭೆಯಿಂದ ಕೂಡಲೇ ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಲು ಎಂದು ಹೇಳಿದನಲ್ಲ.
ಸಿದ್ಧಪಡಿಸಿರುವೆಯಾ? ಇದು ಸಿದ್ಧವಾಗಿದೆ, ತೆಗೆದುಕೋ ಅಗ್ರಜ. ಕೃಷ್ಣನು ಬರುವಾಗ ಇದನ್ನೇ ಎದುರು ನೋಡುತ್ತಾ ಕುಳಿತುಕೊಳ್ಳುವುದು. ನಾನು ಸಹ ಅದನ್ನೇ ನೋಡುತ್ತಿರುವೆನು. ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು. ಲೋಕದ ಹಿತವನ್ನು ಬಯಸುವೆ ನಾನು, ಲೋಕದ ಹಿತವನ್ನು ಬಯಸುವೆ ನಾನು. ಧರಿಸಿ ಧರ್ಮದೀಯ ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿ ಧರ್ಮದೀಕ್ಷೆಯ. ಯಾಗಕ್ಕೆ ಸಿಲುಕಿದ ಭೋಗದುರಂಧರ, ಯಾಗಕ್ಕೆ ಸಿಲುಕಿದ ಭೋಗದುರಂಧರ, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿ ಧರ್ಮದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿ ಧರ್ಮದೀಕ್ಷೆಯ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದ್ದರೂ ಸಹ ಮದೋನ್ಮತ್ತನಾದ ದುರ್ಯೋಧನನು ನನ್ನನ್ನು ನೋಡದೆ ಕುಳಿತಿರುವನಲ್ಲ. ಇರಲಿ, ನಾನೀಗಲೇ ನನ್ನ ಪಾದದಿಂದ ಭೂಮಿಯನ್ನು ತುಳಿದು ತಾನಾಗಿಯೇ ನನ್ನ ಪಾದಗಳ ಮೇಲೆ ಬಂದೇ ಬೀಳುವಂತೆ ಮಾಡುವೆನು. ಜಾಗೃತಳಾಗೂ ನನ್ನ ಯೋಗ ಮಾಯೆ. ಚಕ್ರವರ್ತಿ, ಕುರುಕುಲ ಸಾರ್ವಭೌಮನಾದ ನೀನು ಕೇವಲ ಗೋಪಾಲಕನ ಪಾದಗಳಿಗೆ ನಮಸ್ಕರಿಸುವುದೇ? ಕೃಷ್ಣ, ಕರೆದಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಚಕ್ರವರ್ತಿ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿನಷ್ಟೇ. ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಹಾಗೇನಾದರೂ ನಮಸ್ಕರಿಸಿದ್ದೀಗ ಈ ಸಕಲ ಜೀವರಾಶಿಗಳು ಜೀವಿಸುತ್ತಿರುವ ಈ ಭೂಮಾತೆಗೆ ಹೇಗೆ ದೂತನಾಗಿ ಬಂದಿರುವೆ? ಬಂದವರನ್ನು ಸತ್ಕರಿಸುವುದು ನಮ್ಮ ಧರ್ಮ. ಬಾ, ಈ ಪೀಠವನ್ನು ಅಲಂಕರಿಸಿ. ಕೃಷ್ಣ, ಸುಯೋಧನ, ನರ್ತನವೆಂದರೆ ಬಲುವಿಷ್ಟವಲ್ಲವೇ? ಹೌದೌದು. ನನ್ನ ಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಆನಂದಿಸು. ಹಾಗೆ ಆದರೆ ಒಂದು ವಿಚಾರ, ಏನು? ನಿನ್ನ ಗೋಪಿಕಾಸ್ತ್ರೀಯರೆಂದು ತಿಳಿದು ಮೋಹಿಸಲು ಹೋಗಬೇಡ. ಎಚ್ಚರ! ಯಾರಲ್ಲಿ ಸಹೋದರ ದುಶ್ಯಾಸನ ಆರಂಭವಾಗಲಿ. ಎಚ್ಚರ! ಯಾರಲ್ಲಿ ಅಮ್ಮರ ಮನೆಯಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುನಾಳು ಗುರು ಭೂಪರಾಜೇಶ್ವರ, ಕರುನಾಳು ಗುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ
ರಾಜೇಶ್ವರ ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋಗರ ಮಾವನ ಸೋಗರ ಮಾವನ ಇತದಿ ಚತುರ ಈಚಗಮಲ್ಲ ಎಲ್ಲವ ಬಲ್ಲವ ಈಚಗಮಲ್ಲ ಎಲ್ಲವ ಬಲ್ಲವ ಈಚಗಮಲ್ಲ ಎಲ್ಲವ ಬಲ್ಲವ ಮೂಜಗ ಮಲ್ಲ ಎಲ್ಲವ 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 ಬಲ್ಲವ 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 ಮೂಜಗ 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 ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ 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 ಬಲ್ಲವ 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 ಮೂಜಕ 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 ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಮೂಜಕ ಮಲ್ಲ ಎಲ್ಲವ ಬಲ್ಲವ ಮೂಜಕ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ವಾ ವಾ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಕೊಳಲಾನಾದದಿ ಜಗವನ್ನೇ ಮರುಳುಗೊಳಿಪ ಹರಿ ಶೌರಿ ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಏನು ನೀಲವರ್ಣದ ಚೆಲುವನ? ಮತ್ತೊಮ್ಮೆ ಹೇಳಿ.
ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ತೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ತೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಛಲದಲ್ಲಿ ತಾತಗಡ ಬಲದಲ್ಲಿ ದೀಪಗಡ ಛಲದಲ್ಲಿ ಬಲದಲ್ಲಿ ಮಿಗಿಲಿಲ್ಲ ಇವನಿಗೆ ದಿಮಿ ತಕ ಜಡು ದಿಮಿ ತಕ ಜಡು ದಿಮಿ ತಕ ಜಡು ತಾಮ್ ತಾಮ್ ತಾ ಸಹೋದರ ತಕ ದಿಮಿ ತಕ ಜಡು ದಿಮಿ ತಕ ಜಡು ದಿಮಿ ತಕ ಜಡು ತೋ 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 ತಗಡೋ ದಿಮ್ ತಗಡೋ ದಿತ್ತಿಗಿಡೋ ದಿತ್ತೈ ತೈತಾ ತಕ ದಿಮಿ ತಕ ಜಡು ತಕ ದಿಮಿ ತಕ ಜಡು ತಾಮ್ 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 ತಗಡೋ ನಿಗಡೋ ತಗಡೋ ನಿಗಡೋ ತಗಡೋ ನಿಗಡೋ ತತ್ತಿ ತಿರಿದೈತಿ ತಗಡೋ ದಿತ್ತಿತ್ತ ತಕ ದಿಮಿ ತಕ ಜಡು ದಿಮಿ ತಕ ಜಡು ದಿಮಿ ತಕ ಜಡು ತೈ ತೈತಾ ತಚ್ಚೋ ತಕಚೋ ತಗಿಡಜೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತಚ್ಚೋ ತಕಚೋ ತಗಿಡಜೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತಚ್ಚೋ ತಕಚೋ ತಗಿಡಜೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತಚ್ಚೋ ತಕಚೋ ತಗಿಡಜೋ ತದಿಗಿಣ ಗುತದಿಗಿಣ ಗುತ ದಿನ ನಗದಿನ ದೈರಿನ ನಗದಿನ ದೋದಿನ ನಗದಿನ ತಾಮ್ ತಾಮ್ ತಾದಿನ ನಗದಿನ ದೈರಿನ ನಗದಿನ ದೋದಿನ ನಗದಿನ ದೋದಿತ್ತ ತಾದಿನ ಗದಿನ ದೈರಿನ ಗದಿನ ದೋದಿನ ಗದಿನ ದಗಿಟ ದಗಿಟ ತಾದಿನ ನಗದಿನ ದೈರಿನ ನಗದಿನ ದೋದಿನ ನಗದಿನ ದೋದಿತ್ತ ತತ್ತತ್ತದಿನ ದೈ ತತ್ತತ್ತದಿನ ದೋ ತತ್ತತ್ತದಿನ ದೈ ತಾಮ್ ಕುತಕ ತಕಿಟ ತಕ ತೋಮ್ ಕುತಕ ತಕಿಟ ತಕ ದಿಂ ಕುತಕ ತಕಿಟ ತಕ ತಕಿಟ ತಕಿಟ ತಾಮ್ ತಾಮ್ ಕುತಕ ತಕಿಟ ತಕ ದಿಂ ಕುತಕ ಕಡತಕ ತೋಮ್ ಕುತಕ ತಕಿಟ 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 ತೋ ತಾಮ್ ಕುತಕ ತಕಿಟ ತಕ ದಿಂ ಕುತಕ ತಕಿಟ ತಕ ದೈ ಕುತಕ ತಕಿಟ 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 ತೋ ತಾಮ್ ಕುತಕ ತಕಿಟ ತಕ ದಿಂ ಕುತಕ ತಕಿಟ ತಕ ತೋಮ್ ಕುತಕ ತಕಿಟ 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 ತೋ ತಕಿಟ ತಕಿಟ ತೋ ತಕಿಟ ತಕಿಟ ತೋ ತಾಮ್ ತಕಿಟ ದಿಂ ತಕಿಟ ತೋಮ್ ತಕಿಟ ದಿರುಡ ತಕ ತಕಿಟ ದಿಂ ತಕಿಟ ತೋಮ್ ತಕಿಟ ದಿರುಡ ತೈ ತಕಿಟ ತೋಮ್ ತಕಿಟ ದಿಂ ತಕಿಟ ದಿರುಡ ತಕ ತಕಿಟ ತಕ ತಕಿಟ ತಕ ತಕಿಟ ದಿರುಡ ತೈ ತಕಿಟ ತೋಮ್ ತಕಿಟ ದಿಂ ತಕಿಟ ದಿರುಡ ತಕ ತಕಿಟ ತಕ ತಕಿಟ ತಕ ತಕಿಟ ದಿರುಡ ತೋಮ್ ತಕಿಟ ತೋಮ್ ತಕಿಟ ದಿಂ ತಕಿಟ ದಿರುಡ ತಕ ತಕಿಟ ತಕ ತಕಿಟ ತಕ ತಕಿಟ ದಿರುಡ ತಕ ತಕಿಟ ತಕ ತಕಿಟ ತಕ ತಕಿಟ ದಿರುಡ ತಕ ದುನಿ ತಕ ಜುನು ತಕ ದುನಿ ತಕ ಜುನು ತಕ ದಿನಿ ತಕ ಜುನು ತಾಮ್ 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 ತಗಡೋಮ್ 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 ತತ್ತಿತ್ತ ತಚ್ಚೋ ತಕಚೋ ತಗಡಚೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತಚ್ಚೋ ತಕಚೋ ತಗಡಚೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತಚ್ಚೋ ತಕಚೋ ತಗಡಚೋ ತದಿಗಿಣ ಗುತದಿಗಿಣ ಗುತದಿಗಿಣ ಗುತ ತದಿಗಿಣ ಗುತದಿಗಿಣ ಗುತದಿಗಿಣ ಗುತ ತದಿಗಿಣ ಗುತದಿಗಿಣ ಗುತದಿಗಿಣ ಗುತ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ನರ್ತಕರಿಗೆ ಬಹುಮಾನವನ್ನು ಕೊಟ್ಟು ಕಳುಹಿಸಿ ಕೃಷ್ಣ. ನೋಡಿದೆಯಲ್ಲ ನನ್ನ ಮನೆಯ ನರ್ತನವನ್ನು. ಇಂತಹ ನರ್ತನವನ್ನು ಆ ಪಾಂಡವರ ಸಭೆಯಲ್ಲಿ ಎಂದಾದರೂ ನೋಡಿರುವೆಯಾ? ಪಾಪ ಅವರಿಗೆ ಎಲ್ಲಿಂದ ಬರಬೇಕಯ್ಯ? ಈಗ ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ಮುಖ್ಯವಾದ ವಿಚಾರವೇನಿಲ್ಲ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದಾದರೆ ಒಂದು ವಿಚಾರವನ್ನು ನಿನ್ನೊಡನೆ ಮಾತನಾಡಬೇಕೆಂದು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನಾದರೂ ತಿಳಿಸು ಕೃಷ್ಣ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ನಿನ್ನ ಬಳಿಗೆ ಬರುತ್ತಿರಲಿಲ್ಲವಲ್ಲ ಚಕ್ರವರ್ತಿ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನೀ ದಿನ ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತ ರಾಜರ
ಅಸ್ತಿತ್ವ ಅನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡನ್ನು ಈ ದಿನ ಒಂದನ್ನು ನಿರ್ಣಯಿಸಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ನಿಮ್ಮ ಆಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಕಳೆದವಲ್ಲವೇ? ಇನ್ನೂ ನಿಮ್ಮ ವಾಗ್ದಾನ ಉಳಿದಿದೆ. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಲಾಕ್ಷಾಗೃಹದಾನ, ಕಪಟದ್ಯೂತ, ಸರ್ಪಬಂಧನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಕುರುಪಿತಮ ಈಶ್ವರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ವಂಶನಸಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಳಾಂತಕನಲ್ಲವಯ್ಯ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸುಯೋಧನ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾನ್ಯರಂಧರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ,
ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ನಾನು ನನದೊಂದು ಒಡದಡಿದಿರಿ ನೀವು ದುರ್ಯೋಧನ ನಾನು ನನ್ನದೊಂದು ಒಡದಡಿದಿರಿ ನೀವು ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ಗಾಂಧಾರ ವಂಶದ ಕುವರನು ನೀನು ದುರ್ಯೋಧನ ಗಾಂಧಾರಿ ದೇವಿಯ ಕುವರನು ನೀನು ಗಾಂಧಾರಿ ದೇವಿಯ ಕುವರನು ನೀನು ಗಾಂಧಾರಿ ಕುವರನು ನೀನು ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ 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 ದುರ್ಯೋಧನ, ಪಾಂಡವರು ನೀವು ಬಂಧು ಬಾಂಧವರಲ್ಲೇ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳುವುದಾಗು, ಇದೇ ನನ್ನ ಅಭಿಮತ. ಕೌರವರ
ಬಯಸುವೆಯ ದುರ್ಯೋಧನ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಹದ್ದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಸುಖದಿಂದ ಬಾಳು, ಕೀರ್ತಿಶಾಲಿಯಾಗು. ಇದೇ ನನ್ನ ಅಭಿಮತ. ಯಾರದು? ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ಸುವಿಚಾರವಿದು. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ಸುವಿಚಾರವಿದು. ಭಕ್ತಿಯಿಂದಲೇ ಬೇಡುವೆ ನಾನು, ಭಕ್ತಿಯಿಂದಲೇ ಬೇಡುವೆ ನಾನು. ಮಾನನಿಧಿಯ ಬೇಡ್ವೆ ನಾನೀಸೈ. ಪರಣ ವಿದ್ಯುತ ಚರಣ, ಪರಣ ವಿದ್ಯುತ ಚರಣ ಭಾನುರಾಗದೆ ಮಾನನಿಧಿಯ ಬೇಡ್ವೆ ನಾನೀಸೈ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಬುದ್ಧಿ ಮಾತು ಹೇಳಬಾರದೆಂದು ಗುರು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಆದ್ದರಿಂದ ಇಡೀ ರಾಜ್ಯದ ಸುಖ ಸಂಪತ್ತನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟನ್ನು ಮಾತ್ರ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿ ವಚನವನ್ನು ಪಾಂಡವರಿಗೆ ಹೇಳಲಿರೇಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದಲ್ಲವೇ? ಪಾಂಡವರು ನಿರ್ದೋಷಿಗಳಲ್ಲವೇ? ಭಲೆ ಭಲೆ, ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನೂ ಸಹ ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಕೇಳು, ನಿಮ್ಮಗಳ ಮರಳು ಮಾತುಗಳಿಗೆ ಒಳಪಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಈ ದುರ್ಯೋಧನ ಅಂಗಾಂಗಗಳ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯ ರಕ್ತವೇ ವಿನಃ ಸ್ವಾಭಿಮಾನದ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಇದು ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಚೆನ್ನಾಗಿ ಆಲೋಚಿಸು. ತತ್ವವನ್ನು ಏನೆಂದ್ರೆ, ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನವೇ. ಆಗಲ್ಲ, ಹೇಳುವನು ಕೇಳು. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ತುಚ್ಛ ಭೀಮ? ಅದು ದುರಹಂಕಾರ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರನನ್ನು ಸದೆಬಡಿಯಬೇಕೆಂದನಲ್ಲವೇ ನನ್ನ ಮಿತ್ರ ಅರ್ಜುನ? ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿಕೊಂಡಿರುವರಲ್ಲವೇ ನಿನ್ನ ನೀಚ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಎಮ್ಮೆಯಿಂದ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ತನ್ನ ನಿರ್ಧಾರವನ್ನು ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸೋದರ ಉದಯದಲ್ಲಿ ಪ್ರಜ್ವಲಿಸಿದ ಕೋಪವಾಗಿ ಜ್ವಾಲೆಯು ಅಂತ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದುರಾತ್ಮರಾದ ದ್ರೋಹಿಗಳ ಫಲವನ್ನು ದುರಾತ್ಮರಾದ ದ್ರೋಹಿಗಳ ಫಲವನ್ನು ಪುಂಡರನ್ನು ಬೇಕಿದೆ
ದಿಕ್ಕಟ್ಟು ದಿಕ್ಕಪಾಲಾಗಿರುವ ನಿನ್ನ ಪಾಂಡ ಸೇನಾಪತಿಗಳನ್ನ ಕಾಲಕ್ಕೆ ಬಿಡಬಲ್ಲ ಗಂಡು ಗರಿಗಳಾವೆಂತಲೇ ಸುಮ್ಮನೆ ಗಂಟ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೋಗು ಕೃಷ್ಣ, ಸಮರವೇ ಸಿದ್ಧವೆಂದು ಆ ನಿನ್ನ ಪಾಂಡ ಮಿತ್ರನಿಗೆ ತಿಳಿಸಿಬಿಡು. ಸರಿಯಾಗಿ ಹೇಳಿದೆ ಸಹೋದರ. ಕೃಷ್ಣ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಕೃಷ್ಣ, ದಕ್ಷ ಕಿನ್ನರ ಗರುಡ ಕೇಚರ, ದಕ್ಷ ಕಿನ್ನರ ಗರುಡ ಕೇಚರ, ದಕ್ಷಿ ಗಂಧರ್ವಾದಿಗಳೇ ಗಡಗಡಲೆ ನಡಗಿಸುವೆ, ಗಡಗಡಲೆ ನಡಗಿಸುವೆ, ಬಡಬಡಲೆ ಉರುಳಿಸುವೆ, ಬಡಬಡಲೆ ಉರುಳಿಸುವೆ. ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಕೃಷ್ಣ, ಆ ನಿನ್ನ ಪಾಂಡವರ ವಂಶವರಿಗೆ ಕೃಷ್ಣ, ಆ ನಿನ್ನ ಪಾಂಡವರ ವಂಶವನ್ನು ನಾಶ ಮಾಡಲು ನಾನು ಸದಾ ಸಿದ್ಧ. ಅವರ ವಂಶದ ಉತ್ತಳಿಸುವುದರೆ ನಾನು ಸಿಂಧೂರಾಜನೇ ಅಲ್ಲ. ಕಡಿ ದಾಟುವೆ, ಕಡಿ ದಾಟುವೆ, ಕಡಿ ದಾಟುವೆ, ಕಡಿ ದಾಟುವೆ. ಪಡ ಪಡ ಕೆಡುಕರ ಪಿಡಿಯುತ್ತ ಕೊಲ್ಲುವೆ, ಪಡ ಪಡ ಕೆಡುಕರ ಪಿಡಿಯುತ್ತ ಕೊಲ್ಲುವೆ, ಕಡಿ ದಾಟುವೆ. ಕೃಷ್ಣ, ಬೆಟ್ಟುದ ಈಗಲೇ ಮೋದ ಹುಟ್ಟುದ ಪರಮ ಯೋಧ, ಮೆಟ್ಟುದ ಈಗಲೇ ಮೋದ ಹುಟ್ಟುದ ಪರಮ ಯೋಧ, ಮೆಟ್ಟುದ ಹುಟ್ಟುದ ಪುಡಿ ಪುಡಿ ಗಟ್ಟುದ, ಮೆಟ್ಟುದ ಹುಟ್ಟುದ ಪುಡಿ ಪುಡಿ ಗಟ್ಟುದ. ಗಡಿ ದಾಟುವೆ, ಗಡಿ ದಾಟುವೆ, ಗಡಿ ದಾಟುವೆ. ಕೃಷ್ಣ, ಸಮರವೇ ಸಿದ್ಧವೆಂದು ಆ ಪಾಂಡವರಿಗೆ ತಿಳಿಸಿಬಿಡು ಕೃಷ್ಣ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲೆ ಅಗತ್ಯದ ಹೊರತು ಈ ರಾಧೆಗೆ ಪೃಷ್ಠಾನ ರುಚಿಸುವುದಿಲ್ಲ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ಇತವನ್ಯಾರೋ. ಕೃಷ್ಣ, ಇತವಾ ಮರೆತಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರು ರಣದೊಳು ಸೆಣಸದೆ, ಪಾಂಡು ತನೆಯರು ರಣದೊಳು ಸಣಸದೆ, ಸಂಧಿಯ ನಾಟಕ ಆಡಲು ಗಳಿಸಿ ಹರೆ. ಸಂಧಿಯ ನಾಟಕ ಆಡಲು ಕಳಿಸಿ ಹರೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಬಿಟವಿದು ತಿಳಿನೆ, ಹಠವಂತರು ನಾವು ಬಿಟವಿದು ತಿಳಿನೆ. ಹಠವಂತರು ನಾವು ಬಿಟವಿದು ತಿಳಿನೆ. ದುರದಳು ಪಾತನ ಸಿರ ಕಡಿದಿಡುವೆ, ದುರದಳು ಪಾತನ ಸಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ
ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾವಾ ವಲ್ಲಭನೇ. ಕೃಷ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂಥ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸುವೆಯ. ಇದು ನಿನ್ನ ಧರ್ಮವೇನೆಯ? ಕೃಷ್ಣ, ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿದೆಯೋ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮಾನ ಧರ್ಮವನ್ನು ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣನ ಬಿಗು ನುಡಿಗಳಿಂದ ಯಾದವರ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಕರೆಸಿ ಗನಿ ಅನುಜಾತರ ಯೋಧನ ಕರೆಸಿ ಗನಿ ಅನುಜಾತರ ದರೆಯನಿಟ್ಟು ಜಾತಿ ಪಡಿ ಸುಖಿಯಾಗುವೀರ ವೈರವನೆ ನೀಗಿನಿ ಕೈಗಣಯ ನಾಳೈ ವೈರವನೆ ನೀಗಿನಿ ಕೈಗಣಯ ನಾಳೈ ಬಾಳೈ ಬಲು ಧರ್ಮ ನಿರುತ ಚರಿತ ಕರುಣ ಬಲಿತ ವರಗುಣ ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಬಲಿತ ವರಗುಣ ಭಾರತ ಭೂಮಿ ಜಯಿಸಿದ. ಈ ನಿನ್ನ ಗುರು ಹಿರಿಯರು ಒಂದುಗಳು ಇವರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡುವೆ ಏಕೆ? ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಇಡೀ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿನ್ನಲ್ಲಿಂದು ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತತ್ವೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮುಗಿಸಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಿಕ್ಷರಲ್ಲ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನಮ್ಮಿಂದಾಗದು. ಹೋ, ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಅರ್ಥ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಖಂಡಿತವಾಗಿ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯೋ ಹೇಳು ಕೃಷ್ಣ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಪಾಂಡವರ ಪತ್ನಿಯನ್ನು ಕಪಟದ್ಯೂತಕ್ಕೆ ಎಳೆದು ತಂದನ್ನು ಮರೆತೆಯಾ?
ಸರ್ಪಬಂಧನ. ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಣಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ವೃತ್ತಿಯನ್ನು ಹಿಂಬಾಲಿಸುವುದೆಂದು ಮರೆತೆಯ. ವಾರಣೌತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಲಾಕ್ಷಾಗೃಹದಾನ, ಸರ್ಪಬಂಧನ ಎಲ್ಲವನ್ನು ಮರೆತು ಅನ್ಯಾಯಾಚರಣೆಯಲ್ಲಿ ಪ್ರಮುಖನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸೋದು ಕೃಷ್ಣ ಜನಾರ್ದನ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಛಲಕಮಲ್ಲ ದುರ್ಯೋಧನನು ಈ ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನ ನಿಂತಾಗುವೆ ಕೃಷ್ಣ. ಕೆಟ್ಟರೂ ಸರಿಯ ಕೆಟ್ಟ ಕಡೆಯದಾಗಿ ಗೋಡಿಗಳಿರಲೇಬೇಕೆಂದು ಒಟ್ಟು ಹಿಡಿದ ಈ ಕಟ್ಟಾಳು ಕೌರವನನ್ನು ಅಂದು ಕುರು ಸಭಾಂಗಣದಲ್ಲಿ ಕರತಾಳಕ್ಕೆ ಕೇಕೆ ನಷ್ಟಗಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ಕೊಟ್ಟನು ಛಲವನ್ನ ಭೂತ ಪ್ರೇತ ಪಿಶಾಚಿಗಳೇನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ಬಂದರೂ ಸರಿಯೇ ಕಲಿಹಂಸದಿಂದ ಉದ್ಭವಿಸಿದ ಈ ಅಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನೂ ಸಹ ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಳೆ ನೆಲವನ್ನು ಕೃಷ್ಣ ಕೆಟ್ಟದು ಸರಿಯ ಜಗಡದ ಕೆಟ್ಟು ಕಡೆದ ಮರುಭೂಮಿಯನ ಕೆಟ್ಟದು ಸರಿಯ ಜಗಡದ ಕೆಟ್ಟು ಕಡೆದ ಮರುಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ವೈದು ಕುಲವ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನು ವೈದು ಕುಲವ ಕಡೆ ಜಡಮತಿ ಪಾಂಡವರೊಡೆಯನೆ ಕಡೆ ನಿಂತಾರ ಬೇರೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವ ಬಂದ ಮಾರ್ಗವನ್ನನುಸರಿಸಿ ನಿರ್ಭಗಿಸಲು ಸಜ್ಜಾಗಿರುವೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸತ್ಕರಿಸಲು ಕಡೆಯಲ್ಲಿದ್ದಾರ ಬೇರೆ ಜಡಮತಿ ಪಾಂಡವರೊಡೆಯನೆ ಕಡೆಯಲ್ಲಿದ್ದಾರ ಬೇರೆ ಕಡೆಯಲ್ಲಿದ್ದಾರ ಬೇರೆ ಕಡೆಯಲ್ಲಿದ್ದಾರ ಬೇರೆ ಛಲ ತಟ್ಟು ಮಾಡುವ ಯುದ್ಧ ಕಡಾಕಡಿ ಸತ್ತರೆ ಸಾಯುಜ್ಯ ಬದುಕಿದರೆ ಸಾಮ್ರಾಜ್ಯ. ಹೋಗು ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಸಲಕರಣೆಗಳನ್ನು ಅಡಿ ಮಾಡಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಕಥಿ ಬೇಡೈತು ಯೋಧನನೆ ತೋರಿ ಗದ್ದಾತಿಗಳು ಸೈರನೆ ಕಥಿ ಬೇಡೈತು ಯೋಧನನೆ ತೋರಿ ಗದ್ದಾತಿಗಳು ಸೈರನೆ ಅದನ್ನು ಮಗಳುವೆ ಅದನ್ನು ಮಗಳುವೆ ಅದನ್ನು ಮಗಳುವೆ ಅದನ್ನು ಮಗಳುವೆ ಉವಯಿನ ಕುಲವ ಮರತೆಯ ತಡಿಯದೆ ಬಿಡುವೆ.
ಕದನದಲ್ಲಿ ಮದವನಡಗಿಪ ಚತುರರು ಮರುಳೆ ಮಂದಮತಿಯಂತೆ ಮುಂದರಿಯದೆ ಮಂದಮತಿಯಂತೆ ಮುಂದರಿಯದೆ ಗಂಗಮ ಪಡುವೆ ನೀ ಗಂಗಮ ಪಡುವೆ ಸೈರಿಸಬಲ್ಲವರಾರು ಈಗ ಸೈರಿಸಬಲ್ಲವರಾರು ಪರಮ ಪುರುಷನೆಂಬ ಬೆಳಗು ಅಡಗಿ ಕೆಡುಕಂಡ ಪರಮ ಪುರುಷನೆಂಬ ಬೆಳಗು ಅಡಗಿ ಕೆಡುಕಂಡ ಗತಿ ಬೇಡೈಸು ಯೋಧನನ ಕೋರಿಗ ಗಾತಿಗಳು ಗತಿ ಬೇಡೈಸು ಯೋಧನನ ಕೋರಿಗ ಗಾತಿಗಳು ತೈರಣೆ ತೈರಣೆ ತೈರಣೆ. ಈ ನಿಮ್ಮ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಧರಿಸಿ ಸೂಕ್ತ ಸಲಹೆ ನೀಡಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ನಮ್ಮ ಸಾರ್ವಭೌಮರಿಗೆ. ಏನೆಂದ? ಸಾರ್ವಭೌಮ ನಮ್ಮ ಶಕುನಿ ಮಾವನವರು ನಿಮ್ಮನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಲು ಉಚಿತ ಸಲಹೆಯನ್ನೇ ಎತ್ತಿದ್ದಾರೆ. ಹೌದೌದು, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಆಹಾ, ಅದ್ಭುತವಾದ ಸತ್ಕಾರವನ್ನು ನಾನು ಅತಿ ಅದ್ಭುತಕರವಾಗಿಯೇ ಸ್ವೀಕರಿಸುವೆನು. ನಿಮ್ಮ ಅದ್ಭುತ ಸಂಧಾನಕ್ಕೆ ಅದ್ಭುತ ಸತ್ಕಾರವೇ. ಹೌದೌದು. ಸಹೋದರ ದುಶ್ಯಾಸನ, ಬಂಧಿಸಿದ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನ ಅಂಗಾಂಗಗಳನ್ನು ಬಂಧಿಸುವೆವು. ಮಂಡೆಯಿಂದ ಬಂಧಿಸಿದ ಕೃಷ್ಣನನ್ನು. ಅಲ್ಲಿಯೂ ಕೃಷ್ಣ, ಬೆಂಕಿಯಿಂದ ಎಲ್ಲೆಲ್ಲಿ ಕೃಷ್ಣನವು ಕಾಣುತ್ತಿಲ್ಲ. ಪಾಂಡವರ ಪಕ್ಷಪಾತಿಯಾದ ಪರಮ ಪುರುಷೋತ್ತಮ ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಕರೆತರಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದಿಲ್ಲ. ದೇವ, ಇಡೀ ಪ್ರಪಂಚವನ್ನು ಈನ ಕುಲದವನ್ನು ಸೂತಕವನ್ನು ಯಾಳುತ್ತಿರುವಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ಕವಿ ವಂಶದಳವತರಿಸಿರು ಸುಕುಮಾರವ ದುರಧೀರ ಸುಕುಮಾರವ. ಪಾಂಡವರ ಜನನಿ
ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಕಳವಳ ವೇದಗೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಗಣತರ ಬೆನಿಸಿದ ಮೇದಿನಿಯಳು ನೀ ಗಣಸರವೆನಿಸಿದ ಮೇದಿನಿಗಳು ನೀ ಆಹಾ ಮಹಿಮನೆ ನೆನೆಸಿ ಮೆರೆವೆ ರವಿಸು ಗುಣಧೀರ ಕರ್ಣ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ, ಸೂರ್ಯನೇ ನಿನ್ನ ಜನಕ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು ಪರಮಾತ್ಮ, ಆ ಪಾಂಡವರ ಕೂಡಿ ಬಾಳುವುದು ಇದು ಸಾಧ್ಯವಿದೆ? ಚೆನ್ನಾಗಿದೆ ವಿನೋದ ಪ್ರಸಂಗ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಕಾಯಲು ಈ ರೀತಿ ನನ್ನ ವಂಚಿಸಿದ್ದೀಯಾ ಪರಮಾತ್ಮ? ನನ್ನ ಮಾತನ್ನು ಸತ್ಯವಾಗಿ ನಂಬು ಕರ್ಣ. ಸತ್ಯವನ್ನು ನಂಬಲೆ, ಸತ್ಯವನ್ನು ನಂಬಲು ಸಹಜವಾದ ಆಧಾರಗಳೇನು ದೇವ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಬಾಲ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ವರಗಳನ್ನು ಪಡೆದಳು. ಅವು ಫಲಿಸುವೋ ಇಲ್ಲವೋ ಎಂಬ ಅನುಮಾನದಿಂದ ಮೊದಲನೇ ಮಂತ್ರವಾದ ಸೂರ್ಯದೇವನನ್ನು ಜಪಿಸಿದಾಗ ನೀನು ಜನ್ಮಿಸಿದೆ. ಆಗ ನಿನ್ನ ಹೆತ್ತ ತಾಯಿಯು ಲೋಕಪವಾದ ಕೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಯಲ್ಲಿ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನೀನು ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಸ್ತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ನನ್ನೊಡನೆ ಬಾ ಕರ್ಣ. ಏನು ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಕೃಷ್ಣ, ಇದು ಸತ್ಯ ಸಂಗತಿಯೇ? ಹೌದು ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ. ನನ್ನ ಭಾಗದ ದುರ್ವಿಧಿಯೇ ದೇವಾ, ಶೋಧನೆ ಏನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಗೀಡಾದೆ ದೇವಾ, ಶೋಧನೆ ಏನಿದು ವಿಧಿ ಶಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ. ಇಂದು ವದನ ಅಪನಿಂದೆಯಲಿ ಬಂದೆ, ಬಂದ ವಿಮೋಚನ ಮಾರ್ಗವನ್ನರಿಯದೆ. ಬಂದ ವಿಮೋಚನ ಮಾರ್ಗವನ್ನರಿಯದೆ ದೇವಾ, ಶೋಧನೆ ಏನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಗೀಡಾದೆ ದೇವಾ, ಶೋಧನೆ ಏನಿದು ವಿಧಿ ಶಾಪ. ಜನ್ಮ ರಹಸ್ಯದ ಆತರ್ಯವರಿತು
ಜನ್ಮ ರಹಸ್ಯದ ಆತರ್ಯವರಿತು ಜನುಮದಾತೆಯ ನಿರ್ಭಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆತರ್ಯವರಿತು ಜನುಮದಾತೆಯ ನಿರ್ಭಯವರಿತು ಜೀವಿಸಲೇ ಬದಿ ಸಹಚರ ಸಬಗೂಡಿ ಜೀವಿಸಲೇ ಬರಿ ಸಹಚರ ಸಬಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸೋದನೆ ಏನಿದು ವಿಲಿಶಾಪ ಪಾಪಿಯಾದೆ ಪರಿತಾಪಕೀಡಾದೆ ದೇವಾ ಸೋದನೆ ಏನಿದು ವಿಲಿಶಾಪ ಪಾಪಿಯಾದೆ ಪರಮಾತ್ಮ ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಕೌರವ ಪ್ರಭು, ಒಂದು ಕಡೆ ಸಹೋದರ ವಾತ್ಸಲ್ಯ ಎಂಬ ಪಾಸವನ್ನು ಕೊಳಿಸುತ್ತಿರುವ ಪಾಂಡವರು, ಈ ವೀರರಲ್ಲಿ ಯಾರನ್ನು ಆಶ್ರಯಿಸಲಿ ಯಾರನ್ನು ತ್ಯಜಿಸಲಿ ದಿಕ್ಕೇ ತೋಚುತ್ತಿಲ್ಲ ಪರಮಾತ್ಮ, ದಿಕ್ಕೇ ತೋಚುತ್ತಿಲ್ಲ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ಈಗ ತಾನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಚಿತ್ತ ಪರಮಾತ್ಮ, ಚಿತ್ತ ಕರ್ಣ. ಪರಮಾತ್ಮ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಅವರು ನಿನ್ನನ್ನು ನೋಡಲು ಬಹು ಪ್ರೀತಿಯಿಂದ ಇಲ್ಲಿಗೆ ಓಡಿ ಬರುವಳು. ಆಕೆಯು ಬಂದಾಗ ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಏಕೆಂದರೆ ಅದು ಹೆತ್ತ ಕರುಳು. ನಾನಿನ್ನು ಬರಲೇ ಕರ್ಣ. ಚಿತ್ತ ಪರಮಾತ್ಮ, ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನುಡಿತಕ್ಕನಲ್ಲ. ಲೋಕೈಕ ವೀರದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಒಂದು ಕಾಲದಲ್ಲಿ ಧರ್ಮವೇ ತನ್ನುಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜಮೂರ್ತಿಗಳಾದ ನಕುಲ ಸಹದೇವರು ಸಹ ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ಇವರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪ್ರಶಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ಮುಂದಿನ ಯುದ್ಧದಲ್ಲಿ ನನ್ನ ಕೊಲ್ಲುವೆ ಎಂದು ಪ್ರತಿಜ್ಞೆ ಮಾಡಿರನಲ್ಲ. ಒಂದು ಕಾಲದಲ್ಲಿ ಬಂಧು ಬಾಂಧವರು ಯಾರನ್ನು ತಿಳಿಯದೆ ವ್ಯಥೆ ಪಡೆದಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಅಂತ ತಿಳಿದ ಮೇಲೆ ನನ್ನ ಮನಸ್ಸಿಗೆ ಇದಂತಹ ಉಭಯ ಸಂಕಟ. ಹೀಗಿರುವಾಗ ಈ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲ್ಲೇ ಪಾಂಡು ಕುಮಾರರನ್ನ ಕೊಲ್ಲಲ್ಲೇ ದುರದೋಯ್ ತಮ್ಮಂದಿರ ನಾ ಕೊಲ್ಲುವುದೇ ಕೊಲ್ಲದೆ ನಾ ಬಿಟ್ಟಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿನಿನ್ ಬಾಳುವನೇ ಚಲದಿಂಪಾತನ ರುಂಡವಂ ಥರಿದು ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸರಕೆನ್ನ ತುತ್ತಾಗಲೇ ನಾನ್ ಸಾಯಲೇ